ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಮಜ್ಜಿಗೆ ಕೋಡ್ಬಳೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಶ್ಶಾಗಿ ಬೆಣ್ಣೆ ತೆಗೆದಿದೆ, ಅದು ಮಜ್ಜಿಗೆ ಮತ್ತು ಅಕ್ಕಿ ಹಿಟ್ಟು ಒಂದು ಅರ್ಧ ಬಟ್ಲಷ್ಟು, ಕರಿಬೇವು, ಇಂಗು, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ. ಖಾರ ಎಷ್ಟು ಜಾಸ್ತಿ ಬೇಕಂದರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಫಸ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದರೆ ಅದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಿಂಗಿಂದು. ಮತ್ತು ಜೀರಿಗೆ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರಬೇಕು ಹಸಿಮೆಣ್ಸಿನ್ಕಾಯಿ. ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೂ ಏನಾಗಲ್ಲ ಜೀರಿಗೆ. ಕರಿಬೇವು ಎಷ್ಟು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂದರೆ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿರಬೇಕು. ಇದೇ ನೋಡಿ ತುಪ್ಪ ಮಾಡಿರೋದು ನಾನಿವತ್ತು ಬೆಳಗ್ಗೆ. ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ, ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅದರಲ್ಲಿ ಮಜ್ಜಿಗೆ ಕೋಡ್ಬಳೆಯಲ್ಲಿ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಮಜ್ಜಿಗೆ ಕೋಡ್ಬಳೆ. ಫ್ರೆಶ್ಶಾಗಿ ಮಜ್ಜಿಗೆ ತೆಗೆದಿರ್ತೀನಲ್ಲ, ಅವತ್ತು ನಾನು ಒಂದು ಸಲನಾದರೂ ಮಾಡ್ತೀನಿ. ಇವಾಗ ಮಜ್ಜಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧದಷ್ಟು ಹಾಕ್ತಾಯಿದ್ದೆ, ಅರ್ಧ ಪಾತ್ರೆಷ್ಟು ಹಾಕಿದ್ದೆ ನಾನು ಮಜ್ಜಿಗೆನ. ನೋಡಿ, ಇನ್ನು ಅರ್ಧ ಸ್ವಲ್ಪ ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ, ಮಜ್ಜಿಗೆ ಹುಳಿ ಮಾಡೋದಕ್ಕೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿ ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಎಲ್ಲ ಉಪ್ಪು ಹೀರ್ಕೊಂಬಿಡುತ್ತೆ. ನೋಡಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಇವಾಗ ಇದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದೇನು ಒಡೆದಂಗೆ ಆಗಲ್ಲ, ಏನಿಲ್ಲ, ಬಿಸಿಗೆ ಚೆನ್ನಾಗೇ ಇರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರಬೇಕು. ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಕೋಡ್ಬಳೆ. ಸ್ನ್ಯಾಕ್ಸ್ ಟೈಮು ಒಂಥರ ಈವ್ನಿಂಗು ಸ್ನ್ಯಾಕ್ಸ್ ಟೈಮಿಗೆ ಒಳ್ಳೆ ಇದು ರೆಸಿಪಿ ಇದು. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದು. ಇವಾಗ ಒಂದು ಸ್ವಲ್ಪ ಕುದೀತಾ ಇದೆ. ಕುದಿ ಬಂದಾಗ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಜನ ಇರ್ತಾರೋ ಅಷ್ಟು ಕ್ವಾಂಟಿಟಿಲಿ ನಾವು ಮಾಡ್ಕೋಬೇಕು. ಇವಾಗ ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಅದನ್ನು ಕೂಡಿಸ್ಬೇಕು. ಸೇಮ್ ನಾವು ಮುದ್ದೆ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ಥರ ಕೂಡಿಸ್ಕೋಬೇಕು ಗಂಟಿಲ್ದಂಗೆ. ನೋಡಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ಆದಷ್ಟು ಗಟ್ಟಿನೇ ಇರಲಿ ಹಿಟ್ಟು, ಯಾಕಂದರೆ ಮೆತ್ತಗಾಗ್ಬಿಡುತ್ತೆ ಕೋಡ್ಬಳೆ ಎಲ್ಲ. ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಗೆ ನಾವು ಹಿಟ್ಟನ್ನು ಹಾಕಿ ಕೂಡಿಸ್ಕೋಬೇಕು. ನೋಡಿ, ಈ ಹದ ಕರೆಕ್ಟಾಗಿತ್ತು ನನಗೆ. ಇನ್ನೂ ಸ್ವಲ್ಪ ಹಿಟ್ಟು ಹಿಡಿತಿತ್ತು ಅನಿಸ್ತು ನನಗೆ, ಮೆತ್ತಗಿತ್ತು, ಸ್ವಲ್ಪ ಮೆತ್ತಗಿತ್ತು. ಇವಾಗ ನೋಡಿ ಕೋಡ್ಬಳೆ ಶೇಪಲ್ಲಿ ಮಾಡಿದ್ದೀನಿ. ಎಣ್ಣೆಲಿ ಅಷ್ಟೇ ಬೇಗ ಫ್ರೈ ಆಗೋಗ್ಬಿಡುತ್ತೆ. ತುಂಬ ರುಚಿಯಾಗೂ ಇರುತ್ತೆ ತಿನ್ನೋದಕ್ಕೆ ಮಾತ್ರ. ಎಷ್ಟು ಆರೋಗ್ಯಕ್ಕೂ ಒಳ್ಳೆಯದು. ಎಲ್ಲ ಮಜ್ಜಿಗೆಯಲ್ಲೇ ಮಾಡಿರ್ತೀವಿ, ಫ್ರೆಶ್ ಮಜ್ಜಿಗೆಯಲ್ಲಿ ಮಾಡಿದ್ದೀವಿ. ಆದಷ್ಟು ನಾನು ಮನೇಲೇ ತುಪ್ಪ ಮಾಡೋದು ಜಾಸ್ತಿ. ಕೆನೆ ಎಲ್ಲ ಕೂಡಿಟ್ಬಿಟ್ಟು ಹೊರಗಡೆಯಿಂದ ತುಪ್ಪ ತರೋದು ಕಡಿಮೆ ನಾನು. ಈ ಥರ ಫಸ್ಟು ಹಿಟ್ಟನ್ನೆಲ್ಲ ಈ ಥರ ಮಾಡಿಕೊಂಡು ಆಮೇಲೆ ನಾವು ರೌಂಡ್ ಶೇಪಲ್ಲಿ ಅದನ್ನು ಕೋಡ್ಬಳೆ ಶೇಪಲ್ಲಿ ಮಾಡಬೇಕು. ನೋಡಿ ಆಯಿತು. ಪುದೀನ ಚಟ್ನಿ ಇತ್ತು, ಅದ್ರ ಜೊತೆ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿದೆ. ಹಾಗೂ ತಿನ್ಬೋದು.